ಹಾಯ್ ಆಲ್, ಈ ವಿಡಿಯೋದಲ್ಲಿ ಈಜುಗಾರ್ಡ್ ಪ್ಲಸ್ ಕ್ರೀಮ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದು ಒಂದು ಟಾಪಿಕಲ್ ಆ್ಯಂಟಿ ಫಂಗಲ್ ಕ್ರೀಮ್. ಟಾಪಿಕಲ್ ಅಂದರೆ ಸ್ಕಿನ್ ಮೇಲೆ ಅಪ್ಲೈ ಮಾಡುವಂಥದ್ದು. ಆ್ಯಂಟಿ ಫಂಗಲ್ ಕ್ರೀಮ್ ಅಂದರೆ ಫಂಗಿ ಬೆಳವಣಿಗೆಯನ್ನು ತಡೆಗಟ್ಟಲು ಈ ಕ್ರೀಮ್ನ ಬಳಸುತ್ತಾರೆ. ಅಂದರೆ ಫಂಗಲ್ ಇನ್ಫೆಕ್ಷನ್ನ ಕಡಿಮೆ ಮಾಡಲು ಈ ಕ್ರೀಮ್ನ ಬಳಸುತ್ತಾರೆ. ಈ ಕ್ರೀಮ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ಫಂಗಲ್ ಇನ್ಫೆಕ್ಷನ್, ಜಾಕ್, ಈಚಿಂಗ್, ರಿಂಗ್ ವರ್ಮ್, ಕಾಲ್ಬೆರಳುಗಳು ಮತ್ತು ಒಳತೊಡೆಗಳ ಮಧ್ಯದಲ್ಲಿ ಬರುವಂಥ ಜಾಕ್ ಈಚ್. ಅಂದರೆ ಸಾಮಾನ್ಯವಾಗಿ ಇದನ್ನು ಎಲ್ಲರೂ ಶಿಲೀಂಧ್ರ ಸೋಂಕು ಅಂತಲೂ ಕರೆಯುತ್ತಾರೆ. ಹಾಗೆ ಜಾಕ್ ಈಚ್ ಅಂದರೆ ತೊಡೆ ಸಂದು ಮತ್ತು ಒಳತೊಡೆಗಳ ಮಧ್ಯದಲ್ಲಿ ಕಾಣಿಸಿಕೊಳ್ಳುವಂಥ ತುರಿಕೆ, ಕೆಂಪು, ದದ್ದು ಇಂತಹ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಕ್ರೀಮ್ನ ಬಳಸುತ್ತಾರೆ. ಹಾಗೆ ಈ ಕ್ರೀಮ್ ದೇಹದ ಇತರೆ ಭಾಗದಲ್ಲಿ ಬರುವಂಥ ಫಂಗಲ್ ಇನ್ಫೆಕ್ಷನ್ನ ಕಡಿಮೆ ಮಾಡಲು ಈ ಕ್ರೀಮ್ನ ಬಳಸುತ್ತಾರೆ. ಹಾಗೆ ರಿಂಗ್ ವರ್ಮ್, ಇದರಿಂದ ಬರುವಂಥ ಈಚಿಂಗ್, ಇನ್ಫ್ಲಮೇಷನ್, ರೆಡ್ನೆಸ್ನು ಕೂಡ ಈ ಕ್ರೀಮ್ ಕಡಿಮೆ ಮಾಡುತ್ತದೆ. ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಟರ್ಬಿನಿಫೈನ್ ಎಂಬ ಮೆಡಿಸಿನ್ ಇದೆ. ಈ ಮೆಡಿಸಿನ್ ಶಿಲೀಂಧ್ರದಲ್ಲಿರುವಂಥ ಸ್ವಾಲಿನ್ ಎಂಬ ಕಿಣ್ವ ಅಂದರೆ ಎಂಜೈಮ್ನ ತಡೆಯುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಈ ಎಂಜೈಮ್ಸ್ ಶಿಲೀಂಧ್ರ ಕೋಶಪೊರೆಯ ರಚನೆಗೆ ಕಾರಣವಾಗಿರುತ್ತದೆ. ಈ ಎಂಜೈಮ್ನ ನಾಶ ಮಾಡಲು ಈ ಮೆಡಿಸಿನ್ ಸಹಾಯ ಮಾಡುತ್ತದೆ. ಹಾಗೆ ಶಿಲೀಂಧ್ರ ಸೋಂಕನ್ನು ಕೂಡ ತಡೆಗಟ್ಟುತ್ತದೆ. ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ಈ ಕ್ರೀಮ್ನ ಯೂಸ್ ಮಾಡುವ ಮೊದಲು ನಿಮ್ಮ ಕೈಗಳನ್ನು ವಾಶ್ ಮಾಡಿ. ನಂತರ ನಿಮಗೆ ಆಗಿರುವಂಥ ಅಫೆಕ್ಟೆಡ್ ಏರಿಯಾವನ್ನು ಕ್ಲೀನ್ ಮಾಡಿ. ಅದು ಡ್ರೈ ಆದ ಮೇಲೆ ಈ ಕ್ರೀಮ್ನ ನಿಮ್ಮ ಕೈಗಳಿಂದ ಅಫೆಕ್ಟೆಡ್ ಏರಿಯಾಗೆ ಅಪ್ಲೈ ಮಾಡಿ. ಈ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಬ್ಯಾಂಡೇಜ್ ಅಥವಾ ಬಟ್ಟೆಯಿಂದ ಅಫೆಕ್ಟೆಡ್ ಏರಿಯಾವನ್ನು ಕವರ್ ಮಾಡಬಾರದು. ಈ ಕ್ರೀಮ್ನ ನಿಮ್ಮ ಅಫೆಕ್ಟೆಡ್ ಏರಿಯಾಗೆ ಅಪ್ಲೈ ಮಾಡಿದ ನಂತರ ನಿಮ್ಮ ಕೈಗಳನ್ನು ಕ್ಲೀನ್ ಮಾಡಿ. ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ರೀಮ್ನ ಯೂಸ್ ಮಾಡಿ. ಡೈಲಿ 2 or 3 ಟೈಮ್ಸ್ ಅಫೆಕ್ಟೆಡ್ ಏರಿಯಾಗೆ ಈ ಕ್ರೀಮ್ನ ಅಪ್ಲೈ ಮಾಡಿ. ಈ ಕ್ರೀಮ್ನ ಸೈಡ್ ಎಫೆಕ್ಟ್ಸ್: ಡ್ರೈ ಸ್ಕಿನ್, ಬರ್ನಿಂಗ್ ಸೆನ್ಸೇಷನ್, ಈಚಿಂಗ್, ಇರಿಟೇಷನ್, ರೆಡ್ನೆಸ್, ಇನ್ಫ್ಲಮೇಷನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ನಿಮ್ಮ ಸ್ಕಿನ್ಗೆ ಈ ಕ್ರೀಮ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಪಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಕ್ರೀಮ್ನ ಸೇಫ್ಟಿ ಅಡ್ವೈಸ್: ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಕ್ರೀಮ್ನ ಬಳಸಬಾರದು. ಹಾಗೆ ಈ ಕ್ರೀಮ್ನ ಬಿಲೋ 12 ಇಯರ್ಸ್ ಅಂದರೆ 12 ವರ್ಷಕ್ಕಿಂತ ಕೆಳಗೆ ಇರುವಂಥ ಮಕ್ಕಳಿಗೆ ಈ ಕ್ರೀಮ್ನ ಬಳಸಬಾರದು. ಹಾಗೆ ಈ ಕ್ರೀಮ್ನ ಮೋರ್ ದ್ಯಾನ್ 2 ವೀಕ್ಸ್ ಅಂದರೆ 2 ವಾರಗಳಿಗಿಂತ ಹೆಚ್ಚಾಗಿ ಈ ಕ್ರೀಮ್ನ ಅಫೆಕ್ಟೆಡ್ ಏರಿಯಾಗೆ ಅಪ್ಲೈ ಮಾಡಬಾರದು. ಈ ಕ್ರೀಮ್ನ ಯೂಸ್ ಮಾಡಿದ ನಂತರ ನಿಮ್ಮ ಫಂಗಲ್ ಇನ್ಫೆಕ್ಷನ್ ಕಡಿಮೆ ಆಗದೇ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಕ್ರೀಮ್ನ ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು. ಹಾಗೆ ಈ ಕ್ರೀಮ್ನ ಬೇರೆ ಇನ್ಫೆಕ್ಷನ್ ಆಗಿರುವಂಥ ಜಾಗಗಳಲ್ಲಿ ಕೂಡ ಅಪ್ಲೈ ಮಾಡಬಾರದು. ಬ್ರೋಕನ್ ಏರಿಯಾ, ಕಟ್ ಆಗಿರುವಂಥ ಜಾಗದಲ್ಲಿ, ಇರಿಟೇಟೆಡ್ ಸ್ಕಿನ್, ಬರ್ನಿಂಗ್ ಆಗಿರುವಂಥ ಜಾಗಗಳಲ್ಲಿ ಈ ಕ್ರೀಮ್ನ ಅಪ್ಲೈ ಮಾಡಬಾರದು. ಹಾಗೆ ಈ ಕ್ರೀಮ್ನ ಡಯಾಬಿಟಿಕ್ ಪೇಷಂಟ್ಸ್ ಮತ್ತು ಬ್ಲಡ್ ಪ್ರೆಷರ್ ಹೊಂದಿರುವಂಥವರು, ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮತ್ತು ಬ್ರೀಸ್ಟ್ ಫೀಡಿಂಗ್ ವುಮೆನ್ಸ್ ಈ ಕ್ರೀಮ್ನ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.